ಥರ್ಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಫೈಂಡ್ ಅಂತ ಕೊಟ್ಟಿದ್ದಾರೆ. ಈ ಫ್ರ್ಯಾಕ್ಷನ್ಸ್ನ ಸಾಲ್ವ್ ಮಾಡಬೇಕು. ಅಂದರೆ ನೋಡಿ ಏನು ಕೊಟ್ಟಿದ್ದಾರೆ, 7/3 ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಹಾಕೋಬೇಕು ನಾವು, ಇಸ್ ಈಕ್ವಲ್ಸ್ ಟು 7/3 ಡಿವೈಡೆಡ್ ಬೈ ಇದ್ದರೆ ಮಾರ್ಕ್ ನಾವು ಮಲ್ಟಿಪ್ಲಿಕೇಶನ್ ಹಾಕೋಬೇಕು. ಓಕೆ, ಮಲ್ಟಿಪ್ಲಿಕೇಶನ್ ಹಾಕೊಂಡ್ರೆ ಇದೇನಾಗುತ್ತೆ, ಈ 2ನ 1/2 ಹಾಕೋಬೇಕು. ಓಕೆ, ಇದು ನ್ಯೂಮರೇಟ್ರಲ್ಲಿ ಇದೆಲ್ಲ, ಇದನ್ನು ಡಿನಾಮಿನೇಟರ್ ಹಾಕೋಬೇಕು. ಯಾಕಂದರೆ ನಾವು ಡಿವಿಷನ್ ಸೈನಿಂದ ಮಲ್ಟಿಪ್ಲಿಕೇಶನ್ ಸೈನಿಗೆ ಬಂದೀವಿ. ಈಗ ಸಾಲ್ವ್ ಮಾಡಿರಿ. 7 1s 7, 3 2s 6, 7/6 ಇಸ್ ದ ಆನ್ಸರ್. ಓಕೆ, ಸೇಮ್ ಅದೇ ರೀತಿ ಇದನ್ನು ಮಾಡೋಣ. 4/9 ಡಿವಿಷನ್ ಇದ್ರೆ ನಾವು ಮಲ್ಟಿಪ್ಲಿಕೇಶನ್ ಹಾಕೋಣ. 5 ಇದ್ರೆ 1/5. ಈಗ ಕ್ಯಾನ್ಸಲೇಷನ್ ಹೋದರೆ ಕ್ಯಾನ್ಸಲೇಷನ್ ಮಾಡ್ಬೋದು, ಹೋಗಲ್ವಲ್ಲ. ಸೊ 4 1s 4 ಡಿವೈಡೆಡ್ ಬೈ 5 9s 45. 4/45 is the answer. 6/13. 6/13 ಇದ್ರೆ ನೋಡಿ, 6/13 divided by 7. 6/13 into 1/7 is equals to 6 1s 6, 13 7s 91 ಆಗುತ್ತೆ. ಓಕೆ, 6/91 is the answer. ಓಕೆ, ಈಗ ಇದು ನೋಡಿ 4 1/3 divided by 3 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಮಿಕ್ಸೆಡ್ ಫ್ರ್ಯಾಕ್ಷನ್ನ ಫಸ್ಟು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು. 3 4s 12, 12 plus 1 13, 13/3 ಡಿವೈಡೆಡ್ ಬೈ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಹಾಕೋಬೇಕು. 3 ಇದ್ದರೆ 1/3. ಕ್ಯಾನ್ಸಲೇಷನ್ ಹೋಗುತ್ತಾ, ಹೋಗಲ್ಲ. ಸೊ 31s 13 ಡಿವೈಡೆಡ್ ಬೈ 3 3s 9, 13/9 is the answer. ಇದನ್ನು ಅದೇ ರೀತಿ 2 3s 6, 6 plus 1 7, 7/2. ಡಿವಿಷನ್ ಇದ್ದರೆ ನಾವು ಮಲ್ಟಿಪ್ಲಿಕೇಶನ್ ಹಾಕ್ಕೋಬೇಕು. ಸೊ 4 ಕೆಳಗೆ ಬರುತ್ತೆ, ಮೇಲೆ 1 ಬರುತ್ತೆ. ಕ್ಯಾನ್ಸಲೇಷನ್ ಹೋಗುತ್ತಾ, ಹೋಗಲ್ಲ. ಸೊ 7 1s 7 ಡಿವೈಡೆಡ್ ಬೈ 2 4s 8. ಓಕೆ, ಈಗ ಇದನ್ನು ಅದೇ ರೀತಿ 7 4s 28, 28 plus 3 31, 31/7. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಹಾಕ್ಕೊಳ್ಳೋಣ, 1/7 ಆಗುತ್ತೆ. ಸೊ 31 1s 31 divided by 7 7s 49. 31/49 is the answer. Okay, ಈಗ ನೆಕ್ಸ್ಟ್ ಒನ್.